1 ಎಕರೆ ಜಮೀನಿನೊಳಗೆ ಒಂದು ಸಣ್ಣ ಮನೆ ಕಟ್ಕೊಂಡು ಒಬ್ಬ ರೈತ ಬದುಕ್ತಾನೆ ಅಂದರೆ ಒಂದು ವರ್ಷಕ್ಕೆ 6 ರಿಂದ 7 ಲಕ್ಷ ಸಂಪಾದನೆಯನ್ನು ಭೂಮಿಯಿಂದ ಮಾಡ್ಬೋದು. ಪೂಕೋಕ ನನ್ನ ಗುರು ಈ ಬೇಸಾಯಕ್ಕೆ ಸಂಬಂಧಪಟ್ಟ ಹಾಗೆ. ಹುಚ್ಚರು ಬೆರುಗರು ಹಂಗೆ ಹಿಂಗೆ ಅಂತ ಏನೆಲ್ಲ ಅಂತಾರಲ್ಲ, ಏನಾರು ಅಂದ್ಕೊಳ್ಳಿ, ನನ್ನ ಜೋಬು ದುಡ್ಡು ಬಂದರೆ ಸರಿ. ಈ ಕಳೆಯಲ್ಲ, ಇದು ನನ್ನ ಪಾಲಿನ ಆಸ್ತಿ, ಅದು ಸಂಪತ್ತು. ಕಳೆ ಅನ್ನೋದ ನಾನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಯಾರು ಏನಾರು ಅಂದ್ಕೊಳ್ಳಿ, ಕಳೆಯಲ್ಲ ಇದು. ಇದು ಮಹಾನ್ ದೊಡ್ಡ ಗೊಬ್ಬರ. ಈಗೆಲ್ಲ ನನ್ನ ಕರೀತಾರೆ ಸುತ್ತಮುತ್ತಲವರೆಲ್ಲ, ಬಪ್ಪಾಯಲ್ಲಿ ತೋಟ ಹೆಂಗೆ ಮಾಡೋದು, ಬಪ್ಪಾಯಲ್ಲಿ ಗದ್ದೆ ಹೆಂಗೆ ಬೆಳೆಯೋದು. ಹೊಟ್ಟೆ ಬಟ್ಟೆಗೆ ತುಂಬಿಸೋದು ಅಷ್ಟೇ ಇದು ಕೆಲಸ ಅಲ್ಲ. ಇವನು ಸಂಸ್ಕೃತಿ ಕಾಪಾಡ್ತಕ್ಕಂಥದ್ದು ಕೃಷಿಯ ಜವಾಬ್ದಾರಿ, ಕೃಷಿಕನ ಜವಾಬ್ದಾರಿ. ಭೂಮಿಯನ್ನೇ ನಂಬಿ ಭೂಮಿಯನ್ನು ಬದುಕ್ತೀನಿ ಅಂತ ಅಟಕ್ ಕೂತ್ರೆ ಖಂಡಿತ ಯಶಸ್ಸಾಗ್ಬೋದು, ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನನ್ನ ಹೆಸರು ಕೃಷ್ಣ, ಇಲ್ಲೇ ಪಕ್ಕದೂರು ಮುದ್ದೇಗೌಡನದೊಡ್ಡಿ ಅಂತ. ಇದು ನನ್ನ ತಂದೆ ನನಗೆ ಕೊಟ್ಟ ಪಿತ್ರಾರ್ಜಿತ ಆಸ್ತಿ. ಇದು 1 ಎಕರೆ ಇದೆ. ಇದು ಭಾಳ ಜನ ನೀವು ಕಳೆ ಅಂತಂದ್ರಿ ಅಲ್ಲ, ಈ ಕಳೆಯಲ್ಲ, ಇದು ನನ್ನ ಪಾಲಿನ ಆಸ್ತಿ, ಅದು ಸಂಪತ್ತು. ಆದರೆ ಭಾಳ ಜನ ಈ ಕಳೆ ಅಂತಾರೆ. ಅವರು ಬೇಕಾದಂಗೆ ಕುಯ್ಕೊ ಹೋಗಿ ಬರ್ತಾರೆ. ಅವರು ಕುಯ್ಕೊ ಹೋಗಿ ಬಂದರೆ ನಾನು ತುಂಬ ಜೋರು ಮಾಡ್ತೀನಿ ಅವ್ರಿಗೆ. ಬೈಯೋದೆಲ್ಲ ಏನು ಮಾಡೋದಿಲ್ಲ, ಆದರೆ ಬೆದರಿಸ್ತೀನಿ ಜೋರಾಗಿ, ಇನ್ನೊಂದು ಸಾರಿ ಬರಬಾರ್ದು ಹಾಗೆ. ಯಾಕೆ ಹಿಂಗೆ ಮಾಡ್ತೀರಿ, ನಾವೇನು ನಿಮ್ಮ ಜಮೀನಿಗೆ ಬಂದು ತೊಂದರೆ ಕೊಡ್ತೀವ, ಮೋಸ ಮಾಡ್ತೀವ, ಹುಲ್ಲಾಗಿ ಕುಯ್ತೀರಿ, ತೆಂಗಿನಕಾಯಿ ತಗೊಂಡು ಹೋಗಿ ಸಾಯಿರಿ ಬೇಕಾದರೆ, ಹುಲ್ಲು ಮಾತ್ರ ಬಿಡೋದಿಲ್ಲ ನಾನು. ಅದೇ ನನ್ನ ಆಸ್ತಿ, ಅದಿದ್ದರೆ ಮಾತ್ರ ಫಲ ಬಿಡೋದು. ಇವೆಲ್ಲ ಅವನ್ನು ಕಿತ್ಕೋಬೇಡಿ, ನಾನು ಒಪ್ಪೋದಿಲ್ಲ ಅಂತೇಳಿ ಜೋರು ಮಾಡ್ತೀನಿ. ಜೋರು ಮಾಡಿಬಿಟ್ಟು ಅವ್ರು ಕೂದು ಮಡಗಿರ್ತಾರಲ್ಲ, ಹುಲ್ಲ ತಗೋಗಿ ಬಿಡೋದಿಲ್ಲ. ಅವ್ರನ್ನ ಎಲ್ಲ ಕಿತ್ತು ಇಡೀ ತೋಟ ಚೆಲ್ತೀನಿ. ಚೆಲ್ಲೋದೇ ನನಗೇನು ಬೇಸರ ಆಗೋದಿಲ್ಲ. ಯಾಕೆಂದರೆ ಚೆಲ್ಲದೆ ಹೋದರೆ ಬಿಡ್ತಾನೆ ಸಡ್ಲವ ಅಂತ ಗೊತ್ತಿದ್ದು ಪುನಃ ಬಂದು ಕುಯ್ಕ ತಗೋಯ್ತಾರೆ ಅವರು. ನಾನು ಎಲ್ಲಿ ಹುಲ್ಲು ಕೂದ್ಬಿಟ್ಟಿರ್ತಾರಲ್ಲ, ಅಲ್ಲಿ ಇಳುವರಿ ಕಡಿಮೆ ಇದೆ, ನನ್ನ ಅನುಭವ ಆಗೋಗಿದೆ. ಕೆಲವು ಸರಿ ಹುಲ್ಲ ವಾಕವಾಗಿ ಕೂದ್ಬಿಡ್ತಾರೆ ಒಂದು ಏರಿಯಾದಲ್ಲಿ, ಆ ಮರದಲ್ಲಿ ಇಳುವರಿ ಕಮ್ಮಿ ಆಗಿಬಿಡ್ತದೆ. ಆ ಇಳುವರಿ ಕಮ್ಮಿ ಆಗದೆ ನೋಡ್ಕೋಬೇಕು ಅಂದ್ರೆ ನಾವೆಲ್ಲ ಮಾಡಲೇಬೇಕು. ಹಾಗಾಗಿ ಕಳೆ ಅನ್ನೋದ ನಾನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಯಾರು ಏನಾರು ಅಂದ್ಕೊಳ್ಳಿ, ಕಳೆಯಲ್ಲ ಇದು. ಇದು ಮಹಾನ್ ದೊಡ್ಡ ಗೊಬ್ಬರ, ಸಂಪತ್ತು ಇದು. ಅದಕ್ಕೆ ಒಂದು ಹುಲ್ಲಿನ ಕ್ರಾಂತಿ ಅಂತ ಪುಕೋಕ ಹೇಳಿದ್ದು. ಯಾಕೆ ಅಂದರೆ ಸುಮ್ಮನೆ ಹೇಳಲಿಲ್ಲ, ಅವರ ವರ್ಷಾನುಗಟ್ಟಲೆ ಅನುಭವದಿಂದ ಹೇಳಿದ್ದದನ್ನ ಒಂದು ಹುಲ್ಲಿನ ಕ್ರಾಂತಿ ಅಂತ. ನನಗದು ಅನುಭವ ಆಗಿದೆ. ಜನ ಸ್ವೀಕರಿಸೋದು ಬಿಡೋದು ಅವ್ರಿಗೆ ಸೇರಿದ್ದು. ಜನ 1000 ಮಾತಾಡ್ತಾರೆ, ಒಪ್ಕೋದಿಲ್ಲ. ಈಗ ಅವರೇ ಹೇಳಿದ್ರಲ್ಲ, ಹುಚ್ಚರು ಬೆರುಗರು ಹಂಗೆ ಹಿಂಗೆ ಅಂತ ಏನೆಲ್ಲ ಅಂತಾರಲ್ಲ, ಏನಾರು ಅಂದ್ಕೊಳ್ಳಿ, ನನ್ನ ಜೋಬು ದುಡ್ಡು ಬಂದರೆ ಸರಿ. ಯಾರು ಕಿತ್ಕೋಕ್ಕಾಗೋಲ್ವಲ್ಲ. ಈಗ ಎಲ್ರಿಗೂ ಗೊತ್ತಾಗದೆ, ಭಾಳ ಜನಕ್ಕೆ ಗೊತ್ತಾಗದೆ. ಈಗೆಲ್ಲ ನನ್ನ ಕರೀತಾರೆ ಸುತ್ತಮುತ್ತಲವರೆಲ್ಲ, ಬಪ್ಪಾಯಲ್ಲಿ ತೋಟ ಹೆಂಗೆ ಮಾಡೋದು, ಬಪ್ಪಾಯಲ್ಲಿ ಗದ್ದೆ ಹೆಂಗೆ ಬೆಳೆಯೋದು, ಬೇಸಾಯ ಹೆಂಗೆ ಮಾಡೋದು ಅಂತ ಕರೀತಾರೆ ಈಗ. ಆಮೇಲೆ ನಾನೇನು ಇದನ್ನು ಯಾರನ್ನೋ ಕಾಪಿ ಮಾಡಿದ್ದಲ್ಲ. ನಾನು ಒಟ್ಟು ಬೇಸಾಯಗಾರ. ಈ ಭೂಮಿನಲ್ಲಿ ವರ್ಷಗಟ್ಟಲೆ ಉಳುಮೆ ಮಾಡಿದ್ದೀನಿ, ಕಬ್ಬು ಬೆಳೆದಿದ್ದೀನಿ, ಭತ್ತ ಬೆಳೆದಿದ್ದೀನಿ, ಸೂರ್ಯಕಾಂತಿ ಗಿಡ ಬೆಳೆದಿದ್ದೀನಿ. ಆಮೇಲೆ ಇದು ಕಾಳುಗಳು, ಎಣ್ಣೆ ಕಾಳುಗಳು, ಅವರೆಕಾಳು, ಎಲ್ಲ ಥರದ ಗಿಡನೂ ಈ ಭೂಮಿಯಲ್ಲೇ ಬೆಳೆದಿದ್ದೀನಿ ನಾನು. ನನ್ನ 8ನೇ ವಯಸ್ಸಿನಿಂದ 8ನೇ ತರಗತಿಯಲ್ಲಿದ್ದಾಗಲೇ ನಾನು ಏರ್ ಹಿಡ್ಕೊಂಡು ಉತ್ತವನು ನಾನು. ಬೇಸಾಯವನ್ನು ಜೊತೆಲೇ, ಬೇಸಾಯವೇ ನನ್ನ ಬದುಕಿನ ಒಂದು ಯೂನಿವರ್ಸಿಟಿ, ಅದು ಬೇಸಾಯ. ಹಾಗಾಗಿ ಬೇಸಾಯ ನಂಗೆ ತುಂಬ ಪ್ರೀತಿ ಕೆಲಸ. ಅದನ್ನು ಮೊದಲು ಉತ್ತು ಬಿತ್ತು ಮಾಡ್ತಿದ್ವಲ್ಲ, ಅದನ್ನು ಬದಲಾಯಿಸಿದೆ ಅಷ್ಟೇ ನಾನು. ನಮಗೆ ರೈತರ ಕಷ್ಟ ಗೊತ್ತಿತ್ತಲ್ಲ, ಹಿಂಗೆ ಮಾಡಿದರೆ ಹೇಗೆ ಲಾಭ ನಷ್ಟ ಆಗ್ತದಲ್ಲ. ಈಗ ಬೆಲೆ ಏರಿಕೆ ಅದು ಇದು ಅಂತೆಲ್ಲ ಒದ್ದಾಡ್ತೀವಿ. ರಾಸಾಯನಿಕ ಗೊಬ್ಬರ ನೋಡ್ರಿ ಎಷ್ಟು ರೇಟ್ ಜಾಸ್ತಿ ಆಗಿದೆ. ಅದು ತಂದು ಹಾಕೋದಿಲ್ಲಿ, ಅದು ಲಾಭ ಕಂಡುಕೊಳ್ಳೋದಿಲ್ಲಿ. ಓಲೆ ತಂದು ಹಾಕಿದ ಮೇಲೆ ಇದು ಫಲವತ್ತತೆ ಜಾಸ್ತಿ ಆಗುತ್ತಾ, ಮತ್ತು ಇಳುವರಿ ಜಾಸ್ತಿ ಕೊಡುತ್ತಾ, ಬಂದಿಳುವರಿಗೆ ಬೆಲೆ ಸಿಗುತ್ತಾ. ಈಗ ನೋಡಿ, ಇದೊಂದು ಇಂಪಾರ್ಟೆಂಟ್, ನೀವು ಕೇಳಿದ್ದು ಒಳ್ಳೆಯದಾಯಿತು. ಏನು ಅಂದರೆ, ಈ ನನ್ನ ಅಡಿಕೆ ಗಿಡದಿಂದ ಬೇರೆ ಅಡಿಕೆ ಗಿಡದಿಂದ 1 ಕ್ವಿಂಟಾಲ್ ಅಡಿಕೆಗೆ 13 kg 14 kg ಅಡಿಕೆ ಬಿದ್ದರೆ, ಯಾವುದು ಬಣ್ಣ ಕಟ್ಟು ಅಡಿಕೆ, ನಂದ್ರೆ 16 kg ಬೀಳುತ್ತೆ. ತೂಕ ಮಾಡುವಾಗಲೂ ಜಾಸ್ತಿ ತೂಕ ಬೀಳುತ್ತೆ. ಇದಕ್ಕೆ ನನಗೆ ಪ್ರಶಸ್ತಿ ಕೂಡ ಬಂದಿದೆ, ಪತ್ರಿಕೆಗಳ ಲೇಖನಗಳು ಕೂಡ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಜನರು ಯಾಕೆ ಅದನ್ನು ಸ್ವೀಕರಿಸಲ್ರು ಅಂತ ನಂಗೆ ಇದುವರೆಗೂ ಅರ್ಥ ಆಗಲಿಲ್ಲ ಅಷ್ಟೇ. ನನಗೆ ಇವತ್ತು ಕಾಡೋದು ಅದೇ, ನಾನು ಮಾಡಿದ್ದು ನನಗೆ ಅಂತಲ್ಲ, ಜನರು ರೀಚ್ ಆಗಲಿಲ್ವಲ್ಲ ಅಂತ ಬೇಸರ ಆಗುತ್ತೆ ಅನ್ನೋದು ಬಿಟ್ಟರೆ ಉಳಿದ ಎಲ್ಲ ಕೆಲಸದಲ್ಲಿ ನಾನು ಯಶಸ್ವಿ ಆಗಿದ್ದೀನಿ. ಪೂಕೋಕ ನನ್ನ ಗುರು ಈ ಬೇಸಾಯಕ್ಕೆ ಸಂಬಂಧಪಟ್ಟ ಹಾಗೆ. ಎಲ್ಲಿಯ ಪೂಕೋಕ ಎಲ್ಲಿಯ ಕೃಷ್ಣ ಅಂತ ಆಗ್ಬೋದೇನೋ. ಪೂಕೋಕ ಜಪಾನ್ನವರು ತಮ್ಮ ಕೆಲಸವನ್ನು ಬಿಟ್ಟು ತನ್ನ ತಂದೆ ಹತ್ರ ಹೇಳಿ ಜಮೀನು ತಗೊಂಡು ಬೇಸಾಯವನ್ನು ಆರಂಭಿಸ್ತಾರೆ, ಪ್ರಯೋಗ ಮಾಡೋಕ್ಕೆ ಶುರು ಮಾಡ್ತಾರೆ, ನೈಸರ್ಗಿಕವಾದ ಬೇಸಾಯವನ್ನು. ಅವರು ಗೋಧಿ, ಬೇರೆ ಬೇರೆ ಏಕದಳ ಧಾನ್ಯಗಳನ್ನೆಲ್ಲ ಯಾವ ರೀತಿ ಬೆಳಿಬೋದು ಅಂತ ಪ್ರಯೋಗ ಮಾಡಿದ್ದಾರೆ, ತೋಟಗಾರಿಕೆಯನ್ನು ಮಾಡಿದ್ದಾರೆ. ಆದರೆ ನಾನು ಅದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಬರೀ ತೋಟಗಾರಿಕೆ ಮಾತ್ರ ಮಾಡಿದ್ದೀನಿ. ಪೂಕೋಕ ಒಬ್ಬ ಜಮೀನ್ದಾರನ ಮಗ, ಜೊತೆಗೆ ಸರ್ಕಾರಿ ನೌಕರ ಕೂಡ ಆಗಿದ್ದರು. ಆದರೆ ಅವ್ರಿಗೆ ಬೇಸಾಯವನ್ನು, ಪರಿಸರವನ್ನು ಉಳಿಸ್ತಕ್ಕಂಥ ಮನಸ್ಥಿತಿ ಬಂದಮೇಲೆ ಅನೇಕ ರೀತಿಯಾದ ಅವಮಾನಕರವಾದ ಮಾತುಗಳನ್ನು ಕೇಳ್ತಾನೆ ಹೊಸ ಪ್ರಯೋಗಗಳನ್ನು ಮಾಡಿ ಜಗತ್ಪ್ರಸಿದ್ಧಿ ಆದರು ಅವರು ಜಪಾನ್ನಲ್ಲಿ.
ಇವತ್ತು ಜಪಾನ್ನಲ್ಲಿ ಹೆಚ್ಚಿನ ಜನ ಆ ಬೇಸಾಯವನ್ನು ಅನುಸರಿಸ್ತಾ ಇದ್ದಾರೆ. ಭಾರತದಾದ್ಯಂತ ಕೂಡ ಆ ಬೇಸಾಯವನ್ನು ಅನುಸರಿಸೋರು ಭಾಳ ಜನ ಇದ್ದಾರೆ. ಅದರ ಆಧಾರದ ಮೇಲೆ ತೇಜಸ್ವಿಯವರು ಸಹಜ ಕೃಷಿ ಅನ್ನೋ ಪುಸ್ತಕವನ್ನು ಬರೆದರು. ಇವರು ಒಂದು ಹುಲ್ಲಿನ ಕ್ರಾಂತಿ ಅಂತ, ಒನ್ ಸ್ಟಾರ್ ರೆವಲ್ಯೂಷನ್ ಅನ್ನುವಂಥದ್ದು ಅವ್ರು ಬರೆದಿರೋ ಪುಸ್ತಕ, ಯಾರ್ದು ಫುಕುವೋಕ ಬರೆದಿರ್ತಕ್ಕಂಥ ಪುಸ್ತಕ. ಅದನ್ನು ಕನ್ನಡಕ್ಕೆ ನಮ್ಮ ಮೇಲ್ಕೋಟೆಯ ಕೌಲಿಗಿಯವರು ತರ್ಜುಮೆ ಮಾಡಿದ್ದಾರೆ, ಬೇಕಾದ್ರೆ ತಗೊಂಡು ಓದಿ ನೀವು. ಅದರಲ್ಲಿ ಹೆಚ್ಚು ಮಾಹಿತಿ ಫುಕುವೋಕರ ಬಗ್ಗೆ ಸಿಗುತ್ತೆ. ಹಂಗೆ ಫುಕುವೋಕನಂಥ ಒಬ್ಬ ವಿಜ್ಞಾನಿ ನಮ್ಮ ನಡುವೆ ಇದ್ದಾಗಲೂ ಕೂಡ ನಾವು ಅದನ್ನು ಬಳಸ್ಕೊಳ್ಳಿಲ್ಲ ಅಂತಂದರೆ ಒಬ್ಬ ಬೇಸಾಯಗಾರ ಪರಿಪೂರ್ಣ ಆಗಲಿಲ್ಲ ಅಂತ, ಪರಿಪೂರ್ಣ ಕಡೆಗೆ ಹೋಗ್ತಾ ಇಲ್ಲ ಅಂತ ಅರ್ಥ. ನಮ್ಮ ಸುತ್ತಮುತ್ತ ಭಾಳ ಪ್ರಯೋಗಗಳು ನಡೀತಾ ಇದ್ದಾವೆ ಬೇಸಾಯಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಆ ಪ್ರಯೋಗಗಳನ್ನು ಸ್ವೀಕರಿಸ್ತಾ ಇಲ್ಲ. ಮತ್ತು ಯಾವುದೋ ಒಂದು ಪ್ರಯೋಗವನ್ನು ಸ್ವೀಕರಿಸಿದ ತಕ್ಷಣ ಅದನ್ನೇ ಸರಿ ಅಂತ ಕೂತ್ಕೋಬೇಕು ಅಂತಲೂ ಇಲ್ಲ. ಮತ್ತು ಬೇಸಾಯದಲ್ಲಿ ನಿಮ್ಮ ಪ್ರಯೋಗಗಳನ್ನು ಕೂಡ ನಾವು ಮಾಡ್ತಾ ಹೋಗ್ಬೋದು. ನನ್ನದೇ ಪ್ರಯೋಗ ಈಗ ಜಪಾನ್ನ ಮಾದರಿ ಜಪಾನ್ಗೆ ಸರಿ ಇದ್ದರೆ ಇಲ್ಲಿಗೆ ಅನುಕೂಲವಾಗೋ ರೀತಿಯಲ್ಲಿ ಅದನ್ನು ಅಳವಡಿಸ್ಕೋಬೋದು, ನಮಗೆ ಅನುಕೂಲ ಆಗೋ ರೀತಿಯಲ್ಲಿ. ಅದು ನಿಜವಾದ ಫುಕುವೋಕನ ವಿಜ್ಞಾನ ಅನ್ನೋದನ್ನು ನಾವು ಭಾವಿಸ್ಬೇಕು. ಫುಕುವೋಕನ ರೀತಿಯಲ್ಲೇ ಮಾಡ್ತೀವಿ ಅನ್ನೋದು ಬದಲಾಗಿ ಅವರ ವಿಧಾನವನ್ನು ನಮ್ಮ ಪರಿಸರಕ್ಕೆ ಅನುಗುಣವಾಗಿ ಬಳಸ್ಕೊಳ್ಳೋದು ಕೂಡ ಒಂದು ವಿಜ್ಞಾನವೇ. ಅದು ಕೃಷಿ ವಿಜ್ಞಾನ, ಕೃಷಿಯೇ ಒಂದು ವಿಜ್ಞಾನ. ಅದಕ್ಕೆ ಇದನ್ನು ಕಲ್ಚರ್ ಅಂತ ಕರೆಯೋದು. ಕೃಷಿಯನ್ನು ಯಾಕೆ ಅಗ್ರಿಕಲ್ಚರ್ ಅಂತ ಯಾಕೆ ಕರೀತಾರೆ ಹೇಳಿ? ಕೃಷಿ ಸಂಸ್ಕೃತಿ ಇದು, ಉತ್ಪಾದನೆ ಅಲ್ಲ, ಸಂಸ್ಕೃತಿ ಇದು. ಈ ಸಂಸ್ಕೃತಿಯನ್ನು ಕಾಪಾಡದೆ ಹೋದರೆ ಮುಂದೆ ಜನಾಂಗಕ್ಕೆ ಏನು ಉಳಿಸ್ತೀವಿ ನಾವು? ಹೊಟ್ಟೆ ಬಟ್ಟೆ ತುಂಬಿಸೋದು ಅಷ್ಟೇ ಇದ್ರ ಕೆಲಸ ಅಲ್ಲ. ಇವನು ಸಂಸ್ಕೃತಿ ಕಾಪಾಡ್ತಕ್ಕಂಥದ್ದು ಕೃಷಿಯ ಜವಾಬ್ದಾರಿ, ಕೃಷಿಕನ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಕೃಷಿಯನ್ನು ನಾವು ನೋಡಬೇಕು, ಬೆಳೆಸಬೇಕು ಅನ್ನೋದು ನಮ್ಮ ತಲೆ ಒಳಗಿದ್ರೆ ಸಾಕು. ಇಲ್ಲಿ ನೋಡಿ, ಈ ಥರದ ಜೇಡುಗಳು ನನ್ನ ತೋಟದಲ್ಲಿ ಬೇರೆ ಬೇರೆ ವೆರೈಟಿ ಜೇಡುಗಳಿದ್ದಾವೆ, ಒಂದೇ ಥರದ್ದಲ್ಲ. ಮತ್ತು ನನ್ನ ತೋಟದಲ್ಲಿ ಇತ್ತೀಚೆಗೆ ಒಂದು ಹೊಸ ರೀತಿಯ ಜೇಡವನ್ನು ನೋಡಿದೆ. ಆ ಜೇಡದ ಬಗ್ಗೆ ನಾನು ಫೇಸ್ಬುಕ್ ಹಾಕ್ಕೊಂಡಿದ್ದೆ. ಅದಾದ ಒಂದು ಆದಮೇಲೆ ಬನ್ನೇರುಘಟ್ಟದಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಜೇಡ ಅಂತ ಒಂದು ಆರ್ಟಿಕಲ್ ಪ್ರಜಾವಾಣಿಯಲ್ಲಿ ಬಂದಿತ್ತು. ಅದನ್ನು ಕೂಡ ಆ ತೆಂಗಿನ ಮರದಲ್ಲಿ ಇದ್ದು ನೋಡಿದೆ. ನಾನು ಜೇಡ ಅಂತ ಗೊತ್ತಾಗ್ತಿರಲಿಲ್ಲ. ಇಂಥ ಕೀಟಗಳು ಭಾಳಷ್ಟು ಇದ್ದಾವೆ. 1 ಎಕರೆ ಜಮೀನಿದೆ. ನಾನು ದೂರಕ್ಕೆ ನೆಟ್ಟಿದ್ದೀನಿ, ಅಡಿಕೆ 9 ಅಡಿಗೆ ನೆಟ್ಟಿದ್ದೀನಿ. ಒಟ್ಟು 520 ಅಡಿಕೆ ಸೊಸಿ ಇದ್ದಾವೆ. ಇಲ್ಲಿ ಒಂದು 30 ತೆಂಗಿನ ಸೊಸಿ ಇದ್ದಾವೆ. ನನ್ನ ಪ್ಲ್ಯಾನ್ ಹೆಂಗಿತ್ತು ಅಂತ ಹೇಳಿದ್ರೆ, ಇದೊಂದು ಎಷ್ಟು ಪ್ರಯೋಗ ಮಾಡಬೇಕು, ಯಾವ ಲೆಕ್ಕದಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅಂತಂದರೆ, ಇದರೊಳಗೆ ಸುವರ್ಣಗೆಡ್ಡೆ ಬೆಳಿಬೇಕು ಅಂತ ಸುವರ್ಣಗೆಡ್ಡೆ ನೆಟ್ಟಿದ್ದೆ ನಾನು. ಇದು ಎಂಥದ್ದು ಮರಗೆಣಸು ನೆಟ್ಟಿದ್ದೆ. ಎಲ್ಲನೂ ಇಲ್ಲಿ ರೈತರ ಕಿತ್ಕೋದ್ರು, ಗೆಡ್ಡೆ ಸಮೇತ ಕಿತ್ಕೋದ್ರು ಇಲ್ಲಿ. ಆಮೇಲೆ ಬಾಳೆ ಗಿಡ ಹಾಕಿದ್ದೆ, ಮೆಣಸು ಹಾಕಿದ್ದೀನಿ. ಈಗ ಇದಿಷ್ಟು ಮರಗಳಿಗೆ 500 ಮರಗಳಿಗೆ ಮೆಣಸು ಹಾಕಿದರೆ ಇನ್ನೊಂದು 1 ಲಕ್ಷ ದುಡ್ಡು ಜಾಸ್ತಿ ಆಗುತ್ತೆ. ಸುವರ್ಣಗೆಡ್ಡೆ ಹಾಕಿದರೆ, ಈ ಕೋಕೋ ಬೆಳೆದ್ರೆ ಇದರೊಳಗೆ ಬೆಳೀಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಆಮೇಲೆ ಚಕ್ಕೆ, ಲವಂಗ, ಈ ಥರದ ಮರಗಳನ್ನು ಕೂಡ ಬೆಳೆಸಿದರೆ ಅಕಸ್ಮಾತ್ ಅಡಿಕೆ ಸ್ವಲ್ಪ ರೇಟ್ ಬಿದ್ದೋಯ್ತಾ, ಅವು ನಮ್ಮನ್ನು ಕಾಪಾಡ್ತವೆ. ಹೆದರ್ಕೋಬೇಕಾದ ಅಗತ್ಯ ಇಲ್ಲ. ಅಡಿಕೆ ಉಳ್ಕಲೇಬೇಕು ಅಂತಲೂ ಇಲ್ಲ. ಅಡಿಕೆ ಯಾಕೆ ಉಳ್ಕೋಬೇಕಾಗಂದ್ರೆ ಮೆಣಸಿನ ಗಿಡ ಕಾಪಾಡೋಕೆ ಉಳ್ಕೊಳ್ಳಿ. ಅದರಿಂದ ಬರೋದು 4 ಕಾಸು ಬಂದಷ್ಟು ಬರಲಿ, ಬರದಿರಲಿ, ಮೆಣಸು ಸಾಕಾಗುತ್ತಲ್ಲ. ಹಂಗಾಗಿ 1 ಎಕರೆ ಜಮೀನಿನೊಳಗೆ ಒಂದು ಸಣ್ಣ ಮನೆ ಕಟ್ಕೊಂಡು ಒಬ್ಬ ರೈತ ಬದುಕ್ತಾನೆ ಅಂದರೆ 1 ವರ್ಷಕ್ಕೆ 6 ರಿಂದ 7 ಲಕ್ಷ ಸಂಪಾದನೆಯನ್ನು ಭೂಮಿಯಿಂದ ಮಾಡ್ಬೋದು. ಅಲ್ಲೇ ಎಮ್ಮೆ, ದನ, ಆಡು, ಕುರಿ, ಸೊಪ್ಪು ಅದು ಇದು ಸಾಕ್ತಾ ಇದ್ದರೆ 10 ಲಕ್ಷ ದುಡಿಬೋದು ಅನ್ನೋದು ನನ್ನ ಪ್ರಯೋಗ. ಮಾಡಬೇಕು ಅಂತ ನಿರೀಕ್ಷೆ ಮಾಡಿದ್ದೆ ನಾನು. ಆದರೆ ನಾನೊಬ್ಬ ಸರ್ಕಾರಿ ನೌಕರನಾದ್ರಿಂದ ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಒಬ್ಬ ರೈತನಾಗಿ ಬೇರೆಯವ್ರು ಮಾಡ್ಬೋದಿತ್ತು, ಆದರೆ ಅವ್ರಿಗೆ ಈ ಕಡೆಗೆ ಒಲವಿಲ್ಲ. ಅವರೆಲ್ಲ ಏನು ಅಂದರೆ ಕಬ್ಬು ನೆಟ್ಬಿಟ್ಟು ಮಳವಳ್ಳಿ ಪೇಟೆಲ್ಲಿ ಹೋಗಿ ಟೀ ಕುಡ್ಕೊಂಡು ರಾಜಕಾರಣ ಮಾತಾಡಬೇಕು ಅನ್ನೋ ಮನಸ್ಥಿತಿ ಅವ್ರ ಕೈಲಿ ಇದೆಲ್ಲ ಆಗಲ್ಲ. ಭೂಮಿಯನ್ನೇ ನಂಬಿ ಭೂಮಿಯನ್ನು ಬದುಕ್ತೀನಿ ಅಂತ ಅಟಕ್ ಕೂತ್ರೆ ಖಂಡಿತ ಯಶಸ್ಸಾಗ್ಬೋದು, ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಈಗ ನನಗೆ ನನ್ನ ಅನುಭವದಲ್ಲಿ ಅಡಿಕೆಗೆ ಎಷ್ಟು ಗೊಬ್ಬರ ಬೇಕು, ಯಾಕೆಂದರೆ ಈ ಪ್ರದೇಶದಲ್ಲಿ ಅಡಿಕೆ ಯಾರೂ ಬೆಳೀತಿರ್ಲಿಲ್ಲ, ನಾನು ತಂದು ನೆಟ್ಬಿಟ್ಟೆ ಅಷ್ಟೇ. ಅದನ್ನು ನ್ಯಾಚುರಲ್ ಫಾರ್ಮಿಂಗ್ ನಾನು ಹೊಂದಾಣಿಕೆ ಮಾಡ್ಕೊಂಡೆ. ಇದು ಎಷ್ಟು ಕೆ ಜಿ ಗೊಬ್ಬರ ಬೇಕು, ಏನು ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಂಗೆ ಐಡಿಯಾ ಇಲ್ಲ. ಅದಕ್ಕೆ ಏನು ಬೇಕು ಗೊಬ್ಬರ ಅದು ರೆಡಿ ಮಾಡ್ಕತ್ತೆ. ನಾನು ಮಾಡೋದು, ನನ್ನ ಕೆಲಸ ಏನು ಅಂದರೆ ಇದು ಹಿಂಗೆ ಬಿಟ್ಬಿಡೋದು ಅಷ್ಟೇ. ಇದರೊಳಗೆ ಅನೇಕ ಔಷಧಿ ಗಿಡಗಳಿದ್ದಾವೆ. ಔಷಧಿ ಗಿಡಗಳನ್ನು ಬೇರೆಯವ್ರು ಬಂದು ಕುಯ್ಕೊಯ್ತಾರೆ, ಅವ್ರಿಗೆ ಗೊತ್ತಿರೋದು ಅವ್ರಿಗೆ ಯಾವ್ದು ಬೇಕು. ಈಗ ಮಂಡ್ಯದಿಂದ ಎಷ್ಟೋ ಜನ ಹೆಣ್ಮಕ್ಳು ಬಂದು ಒಂದೆಲ್ಗ ಸೊಪ್ಪು ಕುಯ್ಕೊಂಡು ಮಾರಾಟ ಮಾಡಿ ಬದುಕ್ತಾರೆ. ಅವ್ರಿಗೆ ಒಂದೆಲ್ಗ ಕುಯ್ಕೋಗೋರಿಗೆ ನಾವು ವಿರೋಧ ಮಾಡಲ್ಲ, ಹುಲ್ಕುಯ್ಯೋರಿಗೆ ವಿರೋಧ ಮಾಡ್ತೀನಿ ಅಷ್ಟೇ. ಯಾಕೆಂದ್ರೆ ಪಾಪ ಅವ್ರು ಬದುಕ್ತಾರಲ್ಲ, ಅವ್ರಿಗೊಂದು ಜೀವನ ಆಗುತ್ತೆ. ಯಾವೆಲ್ಲ ಬರ್ತಾರೆ ನೋಡಿ ಇದೆಲ್ಲ ರಾಶಿ ಬಿದ್ದಿದೆ ನೋಡಿ, ಒಂದೆಲ್ಗ, ಅದೆಲ್ಲ ಒಂದೆಲ್ಗನೇ ಅಲ್ಲಿ ಕಾಣ್ತಾ ಇರೋದು. ಒಂದೆಲ್ಗ ನೋಡಿದ್ರಲ್ಲ. ಇನ್ನು ಬೇರೆ ಬೇರೆ ಒಣಗೊನೆ ಸೊಪ್ಪೆಲ್ಲ ಇದೆ, ಬೇರೆ ಬೇರೆ ಸೊಪ್ಪುಗಳೆಲ್ಲ ಇದ್ದಾವೆ. ಆದರೆ ನಾನು ಹೇಳೋದು, ಅದೇ ಮಾಡ್ಕತ್ತೆ ಅಂದಮೇಲೆ ನಾವು ಯಾಕೆ ರಿಸಿ ತಗೊಳ್ಳೋದು? ಅದು ಕೊರತೆ ಇದೆ ಅಂದರೆ ಕೊರತೆ ತುಂಬಿಕೊಳ್ಳೋ ಕೆಪಾಸಿಟಿ ಅವ್ರಿಗಿರುತ್ತೆ. ಕೊರತೆ ಇಲ್ಲ ಅಂದರೆ ಅದ್ರ ಪಾಡಿಗೆ ಎಕ್ಸೆಸ್ ಆದ್ರೂ ಅಲ್ಲಿ ಉಳಿಸ್ಕೊಳ್ಳುತ್ತೆ. ಎಲ್ಲವೂ ಅದು ನಿಸರ್ಗದೊಳಗಿದೆ ಅಂತ ನನ್ನ ನಂಬಿಕೆ. ಯಾಕೆ ಇಲ್ಲಿ ನೋಡಿ, ಅಲ್ಲೊಂದು ತೆಂಗಿನ ಸಸಿ ಅದಾಗಿದೆ, ಅದೇ ಹುಟ್ಟು ಬೆಳೆದಿದೆ. ಇಲ್ಲಿ ನೋಡಿ, ತಿರುಗಿಸಿ ನೋಡಿ ಹಿಂದ್ಗಡೆ, ನನ್ನ ಮರದಿಂದ ತಳ್ಳು ಬಿದ್ದು ಅದಾಗಿದ್ದದೇ ಹುಟ್ಟಿರೋದು. ಸಮೃದ್ಧವಾಗಿದೆಯಲ್ವ ಅದು? ಕಾಣಿಸ್ತಾ ಇದ್ದಿಲ್ಲ ಸಸಿ ಅಂದರೆ ಅದಕ್ಕೆ ನಾ ಏನೂ ಹಾಕಲಿಲ್ಲ, ಗುಂಡಿ ತೋಡಲಿಲ್ಲ, ಏನಂದ್ರೆ ಇಲ್ಲ, ಅದಾಗಿದೆ, ಅದು ಹುಟ್ಟು ಬೆಳೀತಾ ಇದೆ. ಸುಮಾರು ಅಂತ್ಯದಲ್ಲ ಆಗಿದೆ. ಇಲ್ಲಿ ಮನೆಯೊಳಗೂ ಕೂಡ ಇಲ್ಲೆಲ್ಲ ಸುಮಾರು ಗಿಡ. ಅದು ನೋಡಿ ನೀವು, ದೀವಿ ಹಲಸು ಅನ್ನೆಲ್ಲ ಇಲ್ಲಿದೆ ನೋಡಿ, ಪ್ರತಿ ವರ್ಷ ಅದು ಬಿಡುತ್ತೆ. ಅದು ದೀವಿ ಹಲಸು ಅವಳು ಇನ್ನೇನು ಹಾಕಿದ್ದಾಳೆ, ಅಮಟೆಕಾಯಿ ಹಾಕವಳೆ. ಮತ್ತು ಇದು ತಲೆಗೆ ಹಾಕ್ತಲ್ಲ ಸೊಪ್ಪುಂದು ಎಂಥದ್ದು, ಅಂಟುವಾಳಕಾಯಿ, ಪುನರ್ಪುಳಿ, ಈ ಥರದ್ದೆಲ್ಲ ಒಳಗಡೆಲ್ಲ ಇದೆ. ಬೇರೆ ಬೇರೆ ಥರ ಗಿಡಗಳೆಲ್ಲ ಇದ್ದಾವೆ.
ಇದನ್ನೇ ನಿಸರ್ಗದತ್ವ ಮಾಡಬೇಕು ಅಂತ ಅಂದ್ಕೊಂಡು ಆದರೆ ಇಲ್ಲಿ ಸ್ವಲ್ಪ ಸುತ್ತಮುತ್ತಲ ಜನ ಏನು ಮಾಡ್ತಾರೆ, ಸ್ವಲ್ಪ ಕೂಳೆ ಮಾಡ್ತಾರೆ ವಿಪರೀತ. ಈಗ ಅಂಟ್ವಾಳಕಾಯಿನ ಗಿಡದ ಹೂವನ್ನೆಲ್ಲ ಪೂರ್ತಿ ಕಿತ್ತಾಕಿದ್ದಾರೆ. ಯಾಕೆ ಕಿತ್ತಾಕಿದ್ರು ಅಂತ ಗೊತ್ತಿಲ್ಲ. ಮತ್ತು ನಾನು ಅದಕ್ಕೆ ನೊಂದ್ಕೊಳ್ಳಲ್ಲ, ಮುಂದೆ ವರ್ಷ ಬಿಡುತ್ತೆ ಅಂತ. ಪುನರ್ಪುಳಿ ಹೂನ ಕಾಯಿನೆಲ್ಲ ಕಿತ್ತು ಬೀಸಾಕಿದ್ದಾರೆ, ಪುನರ್ಪುಳಿ ಮಾಡ್ತಾಯಿಲ್ಲ. ಆಮೇಲೆ ಇಲ್ಲಿ ತೆಂಗಿನಕಾಯಿ ಇವನ್ನೆಲ್ಲ ಕಿತ್ತಾಕ್ಬಿಡ್ತಾರೆ. ಅದಕ್ಕೆಲ್ಲ ನಾ ತಲೆ ಕೆಡ್ಸ್ಕೊಳ್ಳಲ್ಲ, ನನಗೆ ಹುಲ್ ಕುಯ್ಬಾರ್ದು ಅಷ್ಟೇ. ಯಾಕೆಂದರೆ ಹುಲ್ ಕೂದ್ಬಿಟ್ರೆ ಇದರ ಮೂಲನೇ ನಾಶ ಆಗೋಯ್ತೆ. ಒಂದು ಎಳ್ನೀರು ಕಿತ್ಕೊಂಡ್ರು, ಒಂದು ಕಾಯಿ ಕಿತ್ಕೊಂಡ್ರು, ಏನೋ ಅದು ಒಂದು ಕಿತ್ಕೋತಾರೆ ಅಷ್ಟೇ, ಎಲ್ಲನೂ ಕಿತ್ತೋಗಿ ಸಾಧ್ಯವೇ? ಆ ಥರದ ಮನಸ್ಥಿತಿ ನಂದು. ಅದನ್ನು ಅವರು ಬೇಕಾದ್ರೆ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಕೋತಿ ಎಳ್ನೀರು ಕುಡ್ಕೊತವೆ, ಕುಡ್ಕೊಳ್ಳಿ, ಅವಕ್ಕೂ ಒಂದಷ್ಟು ಬದುಕಲಿ, ಅವೇನು ತೊಂದರೆ ಕೊಡೋದು. ಒಂದು ವರ್ಷಕ್ಕೆ 3.5 ಲಕ್ಷ ದುಡ್ಡು ಸಿಗುತ್ತೆ ಅಂದಮೇಲೆ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? 3.5 ಲಕ್ಷಕ್ಕಿಂತ ಒಂದು ಎಕರೆಗೆ ಇನ್ನೇನು ಬೇಕು? ಅದಕ್ಕೆ ಸಾಕಲ್ವಾ? ಮತ್ತು ಮನುಷ್ಯನಿಗೆ ಆಸೆ ಇರ್ತದೆ, ಎಷ್ಟು ಕೊಟ್ಟರು ಸಾಲೋದಿಲ್ಲ. ಆದರೆ ನನಗೆ ಇಷ್ಟು ಸಾಕು.